ಇವತ್ತು ಬಜೆಟ್ ಮಂಡನೆ ಆಗಿರುವಂತದ್ದು. ಬಿಜೆಪಿ ಅವರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಿಂದ ಅನುಕೂಲ ಆಗುತ್ತೆ, ನಾಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಹೇಳಿ. ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿ ಮೇಡಮ್? ನಮ್ಮ ಪ್ರತಿಕ್ರಿಯೆ ಏನು ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಿನಿಸ್ಟರ್ಸು ಈಗ 2 ವರ್ಷದಿಂದ ದೆಹಲಿನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 80,000 crore ಅಂತ ಏನು ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ GSTನಲ್ಲಿ ನಂಬರ್ 2 ಇದ್ದೀವಿ. GDP ಗ್ರೋತ್ನಲ್ಲಿ ವಿ ಆರ್ ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸು. ಸೊ ಇದೆಲ್ಲದರ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ, ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯಿತು, ಇರಿಗೇಷನ್ ಪ್ರಾಜೆಕ್ಟ್ಸಿನ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಅದು ಇನ್ನಾದರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ಟು ಸ್ಟೇಟಿಗೆ ಸ್ಪೆಸಿಫಿಕ್ಕಾಗಿ ಗ್ರೋತಿಗೆ, ಈಗ ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AI ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಇಂಡಸ್ಟ್ರೀಸಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಡ್ಜೆಟ್ಸು, ಗ್ರೋತ್ ಆಫ್ ಇಂಡಸ್ಟ್ರೀಸು. ಸೊ ಆದರೂ ಕೂಡ ಸ್ಟೇಟ್ ವಿಚ್ ಆರ್ ರಿಯಲಿ ಪರ್ಫಾರ್ಮಿಂಗ್ ವೆಲ್, ಅಲ್ಲಿರುವಂತಹ ಪೊಟೆನ್ಷಿಯಲಿಗೆ ಸ್ಪೆಸಿಫಿಕ್ಕಾಗಿ ಬಡ್ಜೆಟ್ನಲ್ಲಿ ಕ್ಲಾರಿಟಿ ಇಲ್ಲ. ಮೇಡಮ್, IT ಸೆಕ್ಟರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರಲ್ಲ ಬೆಂಗಳೂರಿಗೆ, ಈಗ ಆಲ್ರೆಡಿ AI ಮತ್ತು IT ಕೊಟ್ಟಿರೋದಕ್ಕೆ, ಯಾಕಂದರೆ IT ಕ್ಯಾಪಿಟಲ್ ಅಲ್ಲ ಬೆಂಗಳೂರು. IT ಕ್ಯಾಪಿಟಲ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಡೀಪ್ ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ಕಾಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ನ, ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನೂ ಬಂದಿಲ್ಲ ಅಂತ ನಮ್ಮ ಕೊರತೆ. ನಿರಾಶಾದಾಯಕ ಬಜೆಟ್ ಅಂತೀರಿ? ನಿರಾಶಾದಾಯಕ ಬಜೆಟ್ ಯಾಕೆ ಅಂದರೆ, 16th ಫೈನಾನ್ಸ್ ಕಮಿಷನ್ ಏನು ನಮಗೆ ಮಲ್ತಾಯಿ ಧೋರಣೆ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದ್ದೀವಿ. ಇನ್ನು ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆತಂಕ ಇದೆ ನಮಗೆ. ಈಗ ಮೇಡಮ್, ಬಜೆಟ್ಗೂ ಮುಂಚೆ ತಾವು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರುಗಳಿಗೆ ಯಾವ ಮನವಿಗಳನ್ನು ಕೊಟ್ಟಿದ್ರಿ? ಮೇನ್ಲಿ ನಾವು ಕೇಳಿರೋದು ನಮ್ಮ ಏಮ್ಸ್ ಬಗ್ಗೆ, IIT ಧಾರವಾಡ ಬಗ್ಗೆ ಕೇಳಿದ್ವಿ, ಮತ್ತು ಇರಿಗೇಷನ್ ಪ್ರಾಜೆಕ್ಟ್ಸ್ನ ಸಪೋರ್ಟ್ ಮಾಡಿ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಬಿಕಾಸ್ ವೆರಿ ಕ್ಲಿಯರ್ಲಿ ನಮ್ಮ ಚೀಫ್ ಮಿನಿಸ್ಟರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದರು. ನೀವು ಕೇಂದ್ರದಲ್ಲಿರುವಂತಹ ಎಲ್ಲ MPಸು, ಬೋತ್ ರೂಲಿಂಗ್ ಆ್ಯಂಡ್ ದ ಆಪೋಸಿಷನ್, ಹೋಗಿ ನಮ್ಮ ಮಿನಿಸ್ಟರ್ಸ್ನ, ಪ್ರೈಮ್ ಮಿನಿಸ್ಟರ್ಸ್ನ ಒತ್ಕೊಟ್ಟು ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನು ತೊಗೊಂಡು ಬರ್ರಿ ಅಂತ. ಸೊ ಇದ್ರ ಬಗ್ಗೆ ನಮ್ಮ NH, ನಮ್ಮ ಸ್ಟೇಟ್ ಹೈವೇ ಅಪ್ಗ್ರೇಡೇಷನ್ ಬಗ್ಗೆ ಕೇಳಿದ್ವಿ, SH25 ಅಪ್ಗ್ರೇಡೇಷನ್ ಬಗ್ಗೆ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದ್ವಿ. ಮತ್ತು ನಮ್ಮ ಭಾಗಕ್ಕೆ ಟ್ರೈಬಲ್ ಏರಿಯಾ ಇದೆ, ಜಗಳೂರು ಕ್ಷೇತ್ರ, ಸೊ ಅಲ್ಲಿ ಕೂಡ ಏಕಲವ್ಯ ಸ್ಕೂಲ್ ಬಗ್ಗೆ ಕೇಳಿದ್ವಿ. ಆಮೇಲೆ ಏಮ್ಸ್ ಫಾರ್ ಕರ್ನಾಟಕ, ಯಾಕಂದರೆ ರಾಯಚೂರು ಭಾಗದಲ್ಲಿ ಸುಮಾರು ದಿನದಿಂದ ಧರಣಿಯಲ್ಲಿದ್ದರು, ಜೊತೆಗೆ ಬೆಂಗಳೂರು ಕೂಡ ಬಂದಿದ್ದರು ಒಂದು ಟೀಮ್. ಸೊ ಇಡೀ ದೇಶದಲ್ಲೇ ಸಾಕಷ್ಟು ಏಮ್ಸ್ ಇದೆ, ಬಟ್ ಕರ್ನಾಟಕದಲ್ಲಿ ಏಮ್ಸ್ ಅನ್ನೋದು ಇಲ್ಲ, ಅದ್ರ ಬಗ್ಗೆ ಕೂಡ ಕೇಳಿದ್ವಿ. ಮೇಡಮ್, BJP ಹೇಳ್ತಾ ಇದೆ ಇದು ಒಂದೊಂದು ರಾಜ್ಯ ಅಂತ ಗುರುತಿಸ್ಕೊಂಡು ಕೊಡುವಂಥದ್ದಲ್ಲ, ಇದರಲ್ಲಿ ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಕರ್ನಾಟಕಗೂ ಸಿಗುತ್ತೆ. ಈಗ ತೆಂಗು, ಗೋಡಂಬಿ, ಕರಾವಳಿ ಅಭಿವೃದ್ಧಿ ಅದೆಲ್ಲ ಸಿಗುತ್ತೆ. ಈ ರಾಜ್ಯದ ಹೆಸರು ಹೇಳಿದ್ರೆ ಮಾತ್ರ ಸಿಗುತ್ತೆ ಅನ್ನೋಂಥದ್ದು ಎಷ್ಟು? ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಏನು 2 yearsಯಿಂದ ಲ್ಯಾಬ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ಮೆನ್ಷನ್ ಮಾಡಿದರೆ, ವಿಕಸಿತ್ ಭಾರತ್ ಹೆಂಗೆ ನನಸು ಮಾಡ್ತೀರಾ? 7 trillion ಎಕಾನಮಿ ಅಂತ ಹೇಳ್ತೀರಾ ಬೈ 2047. ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಾ, ಕ್ಲಿಯರ್ ಟಾರ್ಗೆಟ್ಸ್. ಸೊ IT ಸೆಕ್ಟರ್ ಆ್ಯಂಡ್ ಅದರ್ ಸೆಕ್ಟರ್ಸ್ ವೇರ್ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಿದ್ರೆ ಈಗ ಪೊಟೆನ್ಷಿಯಲ್ ಅಲ್ಲಿ, ಆಮೇಲೆ ನಟ್ಸ್ ಬಗ್ಗೆ, ಮತ್ತು ಈ ಕಳೆದ ಬಾರಿ ಬಿಹಾರಿಗೆ ಸ್ಪೆಷಲ್ ಬಡ್ಜೆಟ್ ಅನೌನ್ಸ್ ಮಾಡಿದ್ರಲ್ಲ ಮಖಾನ ಬಗ್ಗೆ. ಸೊ ಈ ರೀತಿ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು, ವಿಶೇಷವಾಗಿ ಕರ್ನಾಟಕಕ್ಕೆ ಏನು ಕೊಡ್ತೀರಾ ನೀವು ಅಂತ. ಥ್ಯಾಂಕ್ ಯು.